ಓಂ ನಮಃ ಶಿವಾಯ. ಎಲ್ಲರಿಗೂ ಶುಭಾಶಯಗಳು. ಮಕರ ರಾಶಿಯವರಿಗೆ ಮುಂಬರುವ 4 ದಿನಗಳಲ್ಲಿ ನಿಮ್ಮ ಬದುಕು ನೂತನ ತಿರುವು ಪಡೆದುಕೊಳ್ಳಲಿದೆ. ನಿಮ್ಮ ಜೀವನದಲ್ಲಿ ಬೃಹತ್ ಪ್ರಮುಖ ಪಲ್ಲಟಗಳು ಜರುಗಲಿವೆ. ನೀವು ನರಿಯ ಬಾಲವನ್ನು ತುಳಿದಂತೆ ನೀವು ಭಾಗ್ಯವಂತರು ಮತ್ತು ನಿಮಗೆ ಅತೀವ ಧನ ಲಭಿಸುತ್ತದೆ ಎಂದು ನುಡಿಯಬಹುದು. ಮತ್ತು ನೀವು ನೈಜವಾಗಿ ಅದೃಷ್ಟವಂತರಾಗಿದ್ದರೆ ಮಾತ್ರ ಈ ರಾಶಿಚಕ್ರದ ಕುರಿತಾದ ಈ ದೃಶ್ಯಾವಳಿಯನ್ನು ವೀಕ್ಷಿಸುತ್ತೀರಿ. ನೀವು ಈ ಚಿತ್ರೀಕರಣವನ್ನು ವೀಕ್ಷಿಸಿದ್ದರೆ ನೀವು ಪುಣ್ಯವಂತರು ಎಂದು ಹೇಳಬಹುದು. ಅಲ್ಲದೆ ನೀವು ಈ ದೃಶ್ಯಾವಳಿಯನ್ನು ಸಮಗ್ರವಾಗಿ ವೀಕ್ಷಿಸಿದರೆ ಆ ಭಾಗ್ಯ ಎಂತಹದ್ದು ಎಂದು ನಿಮಗೆ ಮನವರಿಕೆಯಾಗುತ್ತದೆ. ಆದ್ದರಿಂದ ವಿಡಿಯೋವನ್ನು ಪೂರ್ಣವಾಗಿ ನೋಡಿ. ತದನಂತರ ನಿಮಗೆ ಯಾವುದು ಹಿತಕರ ಮತ್ತು ಯಾವುದು ಅಹಿತಕರ ಎಂಬುದು ಈ ದೃಶ್ಯಾವಳಿಯಲ್ಲಿ ಸುಸ್ಪಷ್ಟವಾಗುತ್ತದೆ. ಅಲ್ಲದೆ ಈ ಚಿತ್ರೀಕರಣವನ್ನು ವೀಕ್ಷಿಸುವ ಮುನ್ನ ಪ್ರತಿಕ್ರಿಯೆ ಪೆಟ್ಟಿಗೆಯಲ್ಲಿ ಓಂ ನಮಃ ಶಿವಾಯ ಎಂದು ನಮೂದಿಸಿ. ಮತ್ತು ಈ ರಾಶಿಚಕ್ರದ ವ್ಯಕ್ತಿಗಳಿಗೆ ನಿಮಗೆ ಕೆಲವು ಕ್ಲೇಶಗಳಿವೆ. ಅಂದರೆ ಅದು ಮಾನವ ದೃಷ್ಟಿಯ ವಿಷಯದಲ್ಲಿರಬಹುದು. ಅವು ನಿಮಗೆ ಅಲ್ಪ ತೊಂದರೆ ನೀಡುವ ಮತ್ತು ನಿಮಗೆ ಹಾನಿಯನ್ನುಂಟು ಮಾಡುವ ಸಂಭವಗಳೂ ಇವೆ. ಅವುಗಳನ್ನು ಹೇಗೆ ನಿವಾರಿಸಿಕೊಳ್ಳಬೇಕು ಎಂಬುದರ ಕುರಿತು ಈ ದೃಶ್ಯಾವಳಿಯಲ್ಲಿ ಸಣ್ಣ ಮಾರ್ಗೋಪಾಯಗಳನ್ನು ಸಹ ನಾನು ನಿಮಗೆ ತಿಳಿಸುತ್ತೇನೆ. ಹೀಗೆ ನಿರ್ವಹಿಸುವುದರಿಂದ ನೀವು ಆ ಸಮಸ್ಯೆಗಳಿಂದ ಸುಲಭವಾಗಿ ಬಿಡುಗಡೆ ಹೊಂದಬಹುದು. ಆದ್ದರಿಂದ ಈ ದೃಶ್ಯಾವಳಿಯನ್ನು ಅಂತ್ಯದವರೆಗೂ ಸಮಗ್ರವಾಗಿ ವೀಕ್ಷಿಸಿ, ಎಲ್ಲಿಯೂ ವಿಮುಖರಾಗಬೇಡಿ. ಅಲ್ಲದೆ ಈ ರಾಶಿಚಕ್ರಗಳ ವಿಷಯಕ್ಕೆ ಆಗಮಿಸಿದಾಗ ಅವರು ಅತ್ಯಂತ ಅದೃಷ್ಟವಂತರು ಎಂದು ನಾನು ನೈಜವಾಗಿ ನುಡಿಯಬಲ್ಲೆ. ನೀವು ಏಕಾಂತವಾಗಿ ಕುಳಿತಾಗ ಮಾತ್ರ ಈ ಚಿತ್ರೀಕರಣವನ್ನು ವೀಕ್ಷಿಸಬೇಕು. ಏಕೆಂದರೆ ಯಾರಾದರೂ ನಿಮ್ಮ ಬಗ್ಗೆ ಆಸಕ್ತಿದಾಯಕ ಸಂಗತಿಗಳನ್ನು ಮತ್ತು ನಿಮಗೆ ಹಾನಿಕಾರಕ ವಿಷಯಗಳನ್ನು ಆಲಿಸಿದ್ದಾರೆ ಎಂದು ನೀವು ಭಾವಿಸಿದರೆ ಅವುಗಳನ್ನು ಆಲಿಸಿದವರು ನಿಮ್ಮನ್ನು ಇನ್ನಷ್ಟು ಚತುರತೆಯಿಂದ ಪೀಡಿಸುವ ಸಾಧ್ಯತೆಗಳಿವೆ. ಆದ್ದರಿಂದ ಅವರು ಏನನ್ನಾದರೂ ಆಲಿಸಿದಾಗ ಇದನ್ನೆಲ್ಲ ನಂಬಬೇಡಿ ಎಂದು ನುಡಿಯುವ ಸುಸಂದರ್ಭವಿದೆ. ಆದ್ದರಿಂದ ನೀವು ಒಬ್ಬಂಟಿಯಾಗಿರುವಾಗ ಮಾತ್ರ ಈ ದೃಶ್ಯಾವಳಿಯನ್ನು ವೀಕ್ಷಿಸಿ. ಈ ರಾಶಿಚಕ್ರದವರು ಅತ್ಯಂತ ಭಾಗ್ಯವಂತರು ಮತ್ತು ಈ ರಾಶಿಚಕ್ರದವರು ಸಹ ಕಠಿಣ ಶ್ರಮಜೀವಿಗಳು. ಅವರಿಗೆ ಬಾಲ್ಯದಿಂದಲೂ ಸಾಕಷ್ಟು ತೊಂದರೆಗಳಿವೆ. ಆದರೆ ಅವರಿಗೆ ಸಾಕಷ್ಟು ಆಸ್ತಿಪಾಸ್ತಿಗಳಿವೆ. ಅವರಿಗೆ ಬಹಳಷ್ಟು ಸ್ಥಿರಾಸ್ತಿಗಳಿವೆ. ಅದು ಅವರ ಜನಕರ ಕಡೆಯಿಂದಾಗಲಿ ಅಥವಾ ಅವರ ಜನನೀಯ ಕಡೆಯಿಂದಾಗಲಿ ಅಥವಾ ಅವರ ಹಿರಿಯರ ಆಸ್ತಿಯಿಂದಾಗಲಿ ಲಭಿಸಿರುತ್ತದೆ. ನೀವು ಗಮನಿಸಿದರೆ 100 ಜನರಲ್ಲಿ 20% ವ್ಯಕ್ತಿಗಳು ಅದನ್ನು ಹೊಂದಿಲ್ಲದಿರಬಹುದು, 30% ವ್ಯಕ್ತಿಗಳು ಅದನ್ನು ಹೊಂದಿಲ್ಲದಿರಬಹುದು. ಆದರೆ ಅವರಲ್ಲಿ 70%ವರೆಗೂ ಸಹ ಅದನ್ನು ಹೊಂದಿರುತ್ತಾರೆ. ಏಕೆಂದರೆ ಬಾಲ್ಯದಿಂದಲೂ ಈ ರಾಶಿಚಕ್ರದವರು ಹೆಚ್ಚಾಗಿ ಸ್ವಂತ ಪ್ರಯತ್ನದಲ್ಲಿ ಬೆಳೆಯುವುದರಲ್ಲಿ, ಸ್ವಂತ ಪಾದದ ಮೇಲೆ ನಿಲ್ಲುವುದರಲ್ಲಿ ಆಸಕ್ತಿ ಹೊಂದಿರುತ್ತಾರೆ. ಅಲ್ಲದೆ ಅವರ ಲಕ್ಷ್ಯಗಳು ತುಂಬಾ ಬೃಹತ್ತಾಗಿರುತ್ತವೆ. ಅಂದರೆ ನಾವು 10 ಜನರಲ್ಲಿ ಉತ್ತಮ ನಾಮ ಗಳಿಸಬೇಕು, ನಮಗೊಂದು ಘನತೆಯನ್ನು ಹೊಂದಿರಬೇಕು, ಗೌರವವನ್ನು ಹೊಂದಿರಬೇಕು ಮತ್ತು ಶ್ರೇಷ್ಠವಾಗಿ ಧನ ಸಂಪಾದಿಸಬೇಕು. ನಾವು ಉತ್ತಮವಾಗಿ ವೃದ್ಧಿಯಾಗಬೇಕು. ನಾವು 4 ನಮ್ಮನ್ನು ಸಜ್ಜನರೆಂದು ಪರಿಗಣಿಸಬೇಕು. ಮತ್ತು ಯಶಸ್ಸಿನ ಆಕಾಂಕ್ಷೆ ಮತ್ತು ಹಂಬಲ ಅವರಿಗೆ ಅತ್ಯಂತ ಹೆಚ್ಚು. ಅದಕ್ಕೆ ಅನುಗುಣವಾಗಿ ಅವರು ಸಂಕಷ್ಟಗಳನ್ನು ಬಹಳ ಕಷ್ಟದಿಂದ ಎದುರಿಸುತ್ತಾರೆ. ಅವರು ಒಂದು ಗುರಿಯನ್ನು ಹೊಂದಿದ್ದಾರೆ ಎಂದರೆ ಅದನ್ನು ಸಾಧಿಸಲೇಬೇಕು. ಆ ಗುರಿಗಳು ಸಹ ಉನ್ನತವಾಗಿರುತ್ತವೆ. ಅವರು ಶ್ರೇಷ್ಠವಾದ ದೊಡ್ಡ ಗೃಹ ನಿರ್ಮಿಸಲು, ಉತ್ತಮ ಭೂಮಿಯನ್ನು ಖರೀದಿಸಲು, ಉತ್ತಮವಾಗಿ ಗಳಿಸಲು, ಬೃಹತ್ ವಾಹನ ಖರೀದಿಸಲು, ಉತ್ತಮ ಕಾರ್ ಖರೀದಿಸಲು, ಉದ್ಯಮದಲ್ಲಿ ಲಕ್ಷಾಂತರ ಧನವನ್ನು ಗಳಿಸಲು ಮತ್ತು ತಮ್ಮ ಪತ್ನಿ ಮತ್ತು ಮಕ್ಕಳನ್ನು ಉತ್ತಮ ಸ್ಥಿತಿಯಲ್ಲಿ ವೀಕ್ಷಿಸಲು ಆಶಿಸುತ್ತಾರೆ. ಅವರ ಆಲೋಚನೆಗಳು ಗಗನದೆತ್ತರದಲ್ಲಿವೆ. ಮತ್ತು ಆಕಾಶಕ್ಕೆ ಗುರಿಯಿರುವಾಗ ಈ ಧರೆಯ ಮೇಲಿನ ಕ್ಲೇಶಗಳು ಸಹ ಅದಕ್ಕೆ ಅನುಗುಣವಾಗಿ ಹೆಚ್ಚಿರುತ್ತವೆ. ಅವರಿಗೆ ತಿಳಿಯದೇ ಏನೂ ಇಲ್ಲ ಎಂದು ಅವರಿಗೆ ಅರಿವಿದೆ. ಇದೆಲ್ಲವೂ ಅವರು ಪರಿವಾರಕ್ಕಾಗಿ ಸ್ವಪ್ರೇರಣೆಯಿಂದ ಪಡುವ ಶ್ರಮ, ಅವರಿಗೆ ಸಂಬಂಧಿಸಿದ ವ್ಯಕ್ತಿಗಳಿಗಾಗಿ ಪಡುವ ಕಷ್ಟ. ಆದ್ದರಿಂದ ಎಷ್ಟೇ ಕಠಿಣವಾದರೂ ಈ ರಾಶಿಚಕ್ರದವರು ಅವರು ಪ್ರೀತಿಸುವ ವ್ಯಕ್ತಿಗಳಿಗಾಗಿ ತುಂಬಾ ಕಷ್ಟಪಡುತ್ತಾರೆ. ಗಗನವನ್ನು ಸ್ಪರ್ಶಿಸುವ ಗುಣ ಈ ರಾಶಿಚಕ್ರದವರಲ್ಲಿ ಸಾಮಾನ್ಯವಾಗಿದೆ. ಅದಕ್ಕಾಗಿ ಅವರು ನಿಶೆಯಲ್ಲೂ ಸಹ ಶ್ರಮಿಸುತ್ತಾರೆ. ಅವರಿಗೆ ಒಮ್ಮೆಯೂ ಭೋಜನಕ್ಕೆ ಸಮಯವಿರುವುದಿಲ್ಲ. ನಿದ್ರೆ ಕೂಡ ತುಂಬಾ ಅಲ್ಪ. ನೀವು ರಾತ್ರಿ 12 ಗಂಟೆಯವರೆಗೂ ಜಾಗೃತರಾಗಿರುವ ಅನೇಕ ಪ್ರಕರಣಗಳಿವೆ. ಆ ಸಮಯದಲ್ಲಿ ನೀವು ನಿದ್ರಿಸಲು ಸಹ ಸಾಧ್ಯವಿಲ್ಲ. ಅಲ್ಲದೆ ನೀವು ಪ್ರಾತಃ ಕಾಲ ಎದ್ದು ನಿಮ್ಮ ಕಾಯಕವನ್ನು ಮತ್ತೆ ಆರಂಭಿಸುವ ಸಂದರ್ಭಗಳಿವೆ. ಆದರೆ ಅವರು ಗಾಬರಿಯಾಗುವುದಿಲ್ಲ. ಅವರು ತುಂಬಾ ಪ್ರಶಾಂತವಾಗಿರುತ್ತಾರೆ. ಎಷ್ಟೇ ಕಾಯಕವಿದ್ದರೂ ಅವರು ಅದನ್ನು ಸಮಾಧಾನವಾಗಿ ನಿರ್ವಹಿಸುತ್ತಾರೆ. ಈ ರಾಶಿಚಕ್ರದ ಉತ್ತಮ ಸಕಾರಾತ್ಮಕ ಅಂಶ ಏನು, ಯಾವುದಾದರೂ ವಿಶೇಷ ಅಂಶವಿದೆಯೇ ಎಂದರೆ ನಾವು ತುಂಬಾ ಪ್ರಜ್ಞಾವಂತರು. ಈ ರಾಶಿಚಕ್ರಕ್ಕೆ ಬುದ್ಧಿವಂತಿಕೆಯೊಂದಿಗೆ ಯಾವುದೇ ಕ್ಲೇಶವಿಲ್ಲ. ಪ್ರಥಮವಾಗಿ ಅವರಿಗೆ ಬುದ್ಧಿವಂತಿಕೆ ಇದೆ. ಅವರು ಯಾವುದೇ ಕಾಯಕವನ್ನು ಒತ್ತಡವಿಲ್ಲದೆ ಪ್ರಶಾಂತವಾಗಿ ಮಾಡಬಲ್ಲರು.
ಹಾದಿ ಏರುಪೇರಾಗುತ್ತದೆ ಎಂಬ ಯಥಾರ್ಥ ಅವರಿಗೆ ಅರಿವಿದೆ. ಆದ್ದರಿಂದ ಅವರು ಅದನ್ನು ಸಮಾಧಾನವಾಗಿ ನಿರ್ವಹಿಸಿ ಮುನ್ನಡೆಯುತ್ತಾರೆ. ಅವರು ಬಂದು ಹೋಗುವುದು, ಭುಂಜಿಸುವುದು ಮತ್ತು ಆತಂಕದಲ್ಲಿ ಕೆಲಸಗಳನ್ನು ನಿರ್ವಹಿಸುವುದಿಲ್ಲ. ನೀವು ಹಾಗೆ ಮಾಡಿದರೆ ಅದನ್ನು ನಿರ್ವಹಿಸಿದ ದ್ವಿತೀಯ ದಿನವೇ ನಿಮಗೆ ಅರ್ಥವಾಗುತ್ತದೆ. ಅಂದರೆ ನೀವು ಹಾಗೆ ಮಾಡಿದರೆ ಒಂದು ದಿನ ನೀವು ವಿಘ್ನಗಳನ್ನು ಎದುರಿಸಿ ನೀವು ನಿರಾಳವಾಗಿ ಮುನ್ನಡೆಯುತ್ತೀರಿ. ಆದ್ದರಿಂದ ಅವರು ಅತ್ಯಂತ ಚತುರರು ಮತ್ತು ಶ್ರೇಷ್ಠವಾಗಿ ಯೋಜಿಸಿರುತ್ತಾರೆ. ಆದರೆ ಕೆಲವೊಮ್ಮೆ ಈ ರಾಶಿಚಕ್ರದವರು ಸಹ ಅತೀವ ಕೋಪವನ್ನು ಹೊಂದಿರುತ್ತಾರೆ. ಆ ರೋಷದಿಂದಾಗಿ ಅವರು ಇತರರೊಂದಿಗೆ ಅವರನ್ನು ವೇದನೆಗೊಳಿಸುವ ರೀತಿಯಲ್ಲಿ ಸಂವದಿಸುತ್ತಾರೆ. ನೀವು ಇತರರೊಂದಿಗೆ ಅವರನ್ನು ನೋಯಿಸುವ ಪಥದಲ್ಲಿ ಮಾತನಾಡಿದಾಗ ಅವರು ನಿಮ್ಮನ್ನು ಸ್ಮರಿಸುವ ಮತ್ತು ತೊಂದರೆ ನೀಡುವ ಸುಸಂದರ್ಭವಿರುತ್ತದೆ. ಆದ್ದರಿಂದ ನೀವು ಎಷ್ಟೇ ಪ್ರಜ್ಞಾವಂತರಾಗಿದ್ದರೂ ನೀವು ಜನರೊಂದಿಗೆ ಇರುವಾಗ ಹೆಚ್ಚು ರೋಷಗೊಳ್ಳದೆ ಸಮಾಧಾನವಾಗಿ ಮತ್ತು ಪ್ರಶಾಂತವಾಗಿರಲು ಯತ್ನಿಸಿ. ನೀವು ಗ್ರಹದಲ್ಲಿ ಶಾಂತವಾಗಿರುವಂತೆಯೇ ನೀವು ಏನು ನುಡಿಯಲಿದ್ದೀರಿ ಎಂಬುದನ್ನು ಹಿತವಾದ ರೀತಿಯಲ್ಲಿ ನುಡಿಯಿರಿ. ಆ ಸನ್ನಿವೇಶದಲ್ಲಿ ಇತರರ ದೃಷ್ಟಿ ನಿಮ್ಮ ಮೇಲೆ ಬೀಳುವುದಿಲ್ಲ. ಇಲ್ಲದಿದ್ದರೆ ನೀವೊಂದು ಉನ್ನತ ಸ್ಥಾನದಲ್ಲಿದ್ದರೂ ಮತ್ತು ನಿಮ್ಮ ಸಂಬಂಧಿ ಕೆಳಮಟ್ಟದಲ್ಲಿದ್ದರೂ ಸಹ ಅವರು ನಿಮಗೆ ಪೆಟ್ಟು ನೀಡುವ ಸಂಭವವಿರುತ್ತದೆ. ಆದ್ದರಿಂದ ನೀವು ಇತರ ವ್ಯಕ್ತಿಗಳೊಂದಿಗೆ ಬಹಳ ಜಾಗರೂಕರಾಗಿರಬೇಕು. ಹಾಗೆಯೇ ಈ ರಾಶಿಚಕ್ರದವರು ಮುಂಬರುವ 3 ದಿನಗಳಲ್ಲಿ ಅತ್ಯಂತ ಕಾರ್ಯನಿರತರಾಗಿರುತ್ತಾರೆ. ಸುದೀರ್ಘ ಪಯಣದ ಸಂಭವವೂ ಇದೆ, ಅಂದರೆ ವಿಮಾನಯಾನದ ಸಾಧ್ಯತೆಯೂ ಇದೆ. ಈ ರಾಶಿಚಕ್ರಕ್ಕೆ ನಾವು ನುಡಿಯುತ್ತಿರುವ ಫಲವು ಸಮಸ್ತರಿಗೂ ಅನ್ವಯಿಸುತ್ತದೆ ಎಂದು ನಾವು ಹೇಳಿದ್ದೇವೆ. 70% ಅನ್ವಯಿಸುತ್ತದೆ. ಈ ರಾಶಿಚಕ್ರದವರು ಬದುಕಿನಲ್ಲಿ ಸಮಸ್ತರಿಗೂ ಏಕರೂಪವಾಗಿರುವುದಿಲ್ಲ. ಆದ್ದರಿಂದ ಇದು ಪ್ರತಿಯೊಬ್ಬರಿಗೂ ಭಿನ್ನವಾಗಿರುತ್ತದೆ. ಆದ್ದರಿಂದ ನಾವು ಹೀಗಿಲ್ಲ ಎಂದು ಸಮಸ್ತರು ಭಾವಿಸುತ್ತಾರೆ. ಆದರೆ ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನಲ್ಲಿ ಇದು ಭಿನ್ನವಾಗಿರುತ್ತದೆ. ಹಾಗೆಯೇ ಮುಂಬರುವ 3 ದಿನಗಳಲ್ಲಿ ಉದ್ಯಮದ ಕಾಯಕ, ಅಂದರೆ ಉತ್ತಮ ವ್ಯವಹಾರದ ಕಾಯಕ, ಕೆಲವು ನೂತನ ಯೋಜನೆಯನ್ನು ಆರಂಭಿಸಬೇಕು. ಈ ರಾಶಿಚಕ್ರದವರು ಕಾಯಕದ ವಿಷಯದಲ್ಲಿ ಬೇರೆ ಏನನ್ನಾದರೂ ನಿರ್ವಹಿಸಲು ನೂತನ ಯೋಜನೆಯಲ್ಲಿರುತ್ತಾರೆ. ಈ ರಾಶಿಚಕ್ರದವರು ಅದಕ್ಕೆ ಸಂಬಂಧಿಸಿದ ದೀರ್ಘ ಪಯಣದ ಹೆಚ್ಚಿನ ಸುಸಂದರ್ಭವನ್ನು ಹೊಂದಿರುತ್ತಾರೆ. ಆದ್ದರಿಂದ ಈ ರಾಶಿಚಕ್ರದ ವ್ಯಕ್ತಿಗಳು ಅಲ್ಪ ಜಾಗರೂಕರಾಗಿರಬೇಕು. ಇಲ್ಲದಿದ್ದರೆ ನಿಮಗೆ ಯಾವುದೇ ಆಲೋಚನೆಗಳಿದ್ದರೆ ಅದು ಈಗಲೇ ಆಗಮಿಸುತ್ತದೆ. ಆದ್ದರಿಂದ ಈ ಕಾಲಮಿತಿಯೊಳಗೆ ಆ ಪ್ರವಾಸಗಳನ್ನು ಪೂರ್ಣಗೊಳಿಸಿ. ಹುಣ್ಣಿಮೆಯ ತರುವಾಯ ಸುದೀರ್ಘ ಪ್ರವಾಸಗಳು ನಿಮಗೆ ಹಿತಕರವಲ್ಲ, ಏಕೆಂದರೆ ಮುಂಬರುವ ಘಳಿಗೆಗಳು ಈ ರಾಶಿಚಕ್ರಕ್ಕೆ ಪೂರಕವಾಗಿರುವುದಿಲ್ಲ. ಈ 3 ದಿನಗಳ ತರುವಾಯ ಈ ರಾಶಿಚಕ್ರಕ್ಕೆ ಸಮಯ ಹಿತವಾಗಿರುವುದಿಲ್ಲ. ಆದ್ದರಿಂದ ನೀವು ಯಾವುದೇ ದೀರ್ಘ ಪ್ರವಾಸಗಳನ್ನು ಹೊಂದಿದ್ದರೆ ಅವುಗಳನ್ನು ಉಪೇಕ್ಷಿಸಿ ಮತ್ತು ನೀವು ನಿರ್ವಹಿಸಬೇಕೆಂದು ನೀವು ಭಾವಿಸಿದರೆ ತೆರಳಿ. ಈ ರಾಶಿಚಕ್ರದ ವ್ಯಕ್ತಿಗಳು ಈ ಮುಂದಿನ 3 ದಿನಗಳಲ್ಲಿ ಅತ್ಯಂತ ವ್ಯಸ್ತರಾಗಿರುತ್ತಾರೆ. ಒಂದು ದಿನ ಅದು ಮಧ್ಯಾಹ್ನದವರೆಗೆ ಅಥವಾ 1 ಗಂಟೆಯವರೆಗೆ ಇರಬಹುದು. ಆದ್ದರಿಂದ ಒಂದು ಹಂತದಲ್ಲಿ ಪರಿವಾರದೊಂದಿಗೆ 2 ಗಂಟೆಗಳ ಕಾಲ ಪ್ರಶಾಂತ ಸಮಯವನ್ನು ಕಳೆಯಲು ಅವಕಾಶವಿರುತ್ತದೆ. ಅಂದರೆ ನಿಮ್ಮ ಇಷ್ಟದ ಭೋಜನವನ್ನು ಸಿದ್ಧಪಡಿಸುವುದು, ಅದನ್ನು ಭುಂಜಿಸುವುದು, ಪರಿವಾರದೊಂದಿಗೆ ಕಾಲ ಕಳೆಯುವುದು. ಈ ಚಿಹ್ನೆಯವರು ತಮ್ಮ ಪರಿವಾರವನ್ನು ಶ್ರೇಷ್ಠವಾಗಿ ಕಾಪಾಡುತ್ತಾರೆ. ನೀವು ಎಷ್ಟೇ ಕಾರ್ಯನಿರತರಾಗಿದ್ದರೂ ನೀವು ನಿಮ್ಮ ಪರಿವಾರಕ್ಕೂ ಸಮಯವನ್ನು ನೀಡುತ್ತೀರಿ. ಅವರು ಪರಿವಾರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ. ಅವಶ್ಯಕತೆಯಿದ್ದರೆ ಅವರು ಅಲ್ಪಕಾಲದವರೆಗೆ ತಮ್ಮ ಸಮಸ್ತ ಕೆಲಸಗಳನ್ನು ಪಕ್ಕಕ್ಕಿಟ್ಟು, ನಾವು ಎಷ್ಟೇ ಗಳಿಸಿದರೂ ನಮ್ಮ ಪರಿವಾರದೊಂದಿಗೆ ನಮ್ಮ ಬದುಕನ್ನು ಸವಿಯದಿದ್ದರೆ ನಾವು ಯಾರಿಗಾಗಿ ಶ್ರಮಿಸಬೇಕು ಎಂದು ಆಲೋಚಿಸುತ್ತಾರೆ. ಅವರು ಅದರ ಬಗ್ಗೆ ಚಿಂತಿಸುತ್ತಾರೆ ಮತ್ತು ತಮ್ಮ ಪರಿವಾರದೊಂದಿಗೆ ಪ್ರಜ್ಞಾವಂತಿಕೆಯಿಂದ ಸಮಯ ಕಳೆಯುತ್ತಾರೆ. ಅಂದರೆ ಎಲ್ಲೋ ವಿನೋದಕ್ಕಾಗಿ ಹೊರಗೆ ತೆರಳುವುದು ಅಥವಾ ಅಲ್ಪಕಾಲ ಉದ್ಯಾನವನದಲ್ಲಿ ವಿಹರಿಸುವುದು, ಆನಂದಿಸುವುದು, ಅವರೊಂದಿಗೆ ಅನುರಾಗದಿಂದ ಸಂವದಿಸುವುದು, ನಗುವುದು, ಮಕ್ಕಳೊಂದಿಗೆ ಆಟವಾಡುವುದು ಮತ್ತು ಈ ರೀತಿಯ ಕೃತ್ಯಗಳನ್ನು ನಿರ್ವಹಿಸುವುದು. ಹಾಗೆಯೇ ನಾವು ನುಡಿದಂತೆ ಈ ರಾಶಿಚಕ್ರದ ವ್ಯಕ್ತಿಗಳು ಬೃಹತ್ ಲಕ್ಷ್ಯಗಳನ್ನು ಹೊಂದಿರುತ್ತಾರೆ. ಆದ್ದರಿಂದ ಅವರು ಆ ಗುರಿಗಳನ್ನು ತಲುಪಲು ಆಶಿಸಿದಾಗ ಅವರಿಗೆ ನಿಶ್ಚಿತವಾಗಿ ಕೆಲವು ಸಂಕಷ್ಟಗಳಿರುತ್ತವೆ. ಹಾಗೆಯೇ ಈ ರಾಶಿಚಕ್ರದ ವ್ಯಕ್ತಿಗಳು ಅಲ್ಪ ಉತ್ತಮ ಯೋಜನೆಯನ್ನು ಹೊಂದಿರುತ್ತಾರೆ. ಇಲ್ಲದಿದ್ದರೆ ನೀವು ಅದನ್ನು ಮೊದಲು ಸಿದ್ಧಪಡಿಸದಿದ್ದರೆ ನೀವು ಮತ್ತೆ ಕ್ಲೇಶಗಳನ್ನು ಎದುರಿಸುವ ಸಂಭವವಿರುತ್ತದೆ. ಆದ್ದರಿಂದ ನೀವು ನಿಮ್ಮ ಸುತ್ತಮುತ್ತಲಿನವರಿಗೆ ನಗುವ ಅವಕಾಶವನ್ನು ನೀಡುವವರೂ ಆಗಿರುತ್ತೀರಿ. ಆದ್ದರಿಂದ ನೀವು ಈಗ ಅದನ್ನು ಮಾಡಲು ಆಶಿಸಿದರೆ ಈಗ ಗೃಹ ನಿರ್ಮಿಸಿ, ಈಗ ಈ ಕಾಯಕವನ್ನು ನಿರ್ವಹಿಸಿ, ಮುಂದಿನ ವರ್ಷ ಅದರ ಬಗ್ಗೆ ಆಲೋಚಿಸಿ. ಅಂದರೆ ಋಣ ಮಾಡದೆ ಮುಂದಿನ ವರ್ಷ ನಿಮ್ಮ ಸ್ವಂತ ಧನ ಪೂರ್ಣವಾಗಿ ಆಗಮಿಸುತ್ತದೆ, ಅಂತಹ ಸುಸಂದರ್ಭವಿರುತ್ತದೆ. ಆಗ ನೀವು ಯೋಜಿಸಬೇಕು. ನೀವು ಈ ರೀತಿಯ ಸಣ್ಣ ಪಲ್ಲಟಗಳನ್ನು ಮಾಡಿದರೆ ನಿಮ್ಮ ಬದುಕಿನಲ್ಲಿ ಎಂದಿಗೂ ಕ್ಲೇಶವಿರುವುದಿಲ್ಲ, ಏಕೆಂದರೆ ವ್ಯಕ್ತಿಗಳು ಕಾಯುತ್ತಾ ಕುಳಿತಿರುತ್ತಾರೆ.
ನೀವು ಜನರೊಂದಿಗೆ ತುಂಬಾ ಚತುರರಾಗಿದ್ದರೂ ಮತ್ತು ಧನ ಸಂಪಾದಿಸಿದರೆ ಅವರು ನಿಮ್ಮನ್ನು ಸಹಿಸುವುದಿಲ್ಲ ಮತ್ತು ನಿಮ್ಮ ಮೇಲಿನ ನರದಿಷ್ಟಿಯೂ ಸಹ ತುಂಬಾ ಹೆಚ್ಚಾಗಿರುತ್ತದೆ. ನೀವು ಸುಂದರವಾಗಿದ್ದೀರಿ ಎಂದು ನುಡಿಯುತ್ತಾ ನಿಮ್ಮನ್ನು ಹೊಗಳುತ್ತಾ ನೀವು ಬಹಳಷ್ಟು ಗಳಿಸುತ್ತಿದ್ದೀರಿ ಎಂದು ಮತ್ಸರಪಡುತ್ತಾರೆ. ಅವರಿಂದಾಗಿ ನಿಮಗೆ ಬಹಳಷ್ಟು ನರದಿಷ್ಟಿಯ ಪ್ರಭಾವವೂ ಇರುತ್ತದೆ ಮತ್ತು ಆ ದೃಷ್ಟಿಯಿಂದಾಗಿ ನಿಮಗೆ ಕೆಲವು ಸಣ್ಣ ಆರೋಗ್ಯ ಕ್ಲೇಶಗಳು ಆಗಮಿಸುತ್ತವೆ. ಅಂದರೆ ಅಲ್ಪ ಪಾದವೇದನೆ, ಲಘು ಶಿರೋವೇದನೆ, ಶೀತ, ಆಗಾಗ್ಗೆ ಕೆಮ್ಮು ಇತ್ಯಾದಿ. ಆದರೆ ಅವು ದೃಷ್ಟಿಯಿಂದ ಉಂಟಾಗುತ್ತವೆ ಎಂದು ನಮಗೆ ವೇದ್ಯವಾಗುತ್ತಿಲ್ಲ. ನೀವು ಅದಕ್ಕೆ ಸಂಬಂಧಿಸಿದ ಕೆಲವು ಔಷಧಿಗಳನ್ನು ಸಹ ಬಳಸುತ್ತೀರಿ. ಆದ್ದರಿಂದ ನೀವು ಕಾಲಕಾಲಕ್ಕೆ ಗ್ರಹದಲ್ಲಿ ದೃಷ್ಟಿ ತೆಗೆದುಕೊಳ್ಳಬೇಕು. ಅದು ಮಹಿಳೆಯರಾಗಲಿ ಅಥವಾ ಪುರುಷರಾಗಲಿ, ನಿಮ್ಮ ಪರಿವಾರದಲ್ಲಿ ಯಾವುದೇ ಹಿರಿಯರಿದ್ದರೆ ಅವರು ಕೆಲವು ಕಲ್ಲುಗಳು, ಉಪ್ಪು, ಒಣಮೆಣಸು ನಿಮ್ಮ ತಲೆಗೆ 7 ಬಾರಿ ಸುತ್ತಿ ತೆಗೆದುಕೊಂಡು ಬೆಂಕಿಗೆ ಹಾಕಬೇಕು. ಆಗ ನಿಮ್ಮ ಕೆಡು ಹೋಗುತ್ತದೆ ಮತ್ತು ನೀವು ಚೇತರಿಸಿಕೊಳ್ಳುತ್ತೀರಿ. ಮೆಣಸಿನಕಾಯಿಗಳು ಅಥವಾ ಲಿಂಬೆಹಣ್ಣುಗಳಿಂದ ದೃಷ್ಟಿ ನಿವಾರಿಸಬಹುದು. ನೀವು ಸಾಸಿವೆ ಕಾಳುಗಳೊಂದಿಗೆ ಅಥವಾ ಧಾನ್ಯದೊಂದಿಗೆ ಸಹ ಜಾಗರೂಕರಾಗಿರಬೇಕು. ನಿಮ್ಮ ನೆರೆಹೊರೆಯವರು ಮತ್ತು ಸಂಬಂಧಿಕರು ನಿಮ್ಮ ಗ್ರಹವನ್ನು, ಮನೆಯ ಒಡೆಯನನ್ನು ವೀಕ್ಷಿಸಿ ನಗುತ್ತಾರೆ. ಅದು ಬಾಹ್ಯವಾಗಿ ಗೋಚರಿಸದಿದ್ದರೂ ಅವರು ಅಂತರಂಗದಲ್ಲಿ ನಿಮ್ಮ ವಿನಾಶವನ್ನು ಆಶಿಸುತ್ತಾರೆ. ಅವರು ನಮ್ಮ ಮುಂದೆ ಹಿತವಾಗಿ ಮಾತನಾಡಬಹುದು, ಆದರೆ ಅವರು ಸದಾ ನಮ್ಮ ಪತನವನ್ನು ಬಯಸುತ್ತಾರೆ. ಅವರು ಸದಾ ನಿಮ್ಮ ಮೇಲೆ ಕಣ್ಣೀರು ಹಾಕುತ್ತಾರೆ. ನಿಮ್ಮ ಮುಂದೆ ನಗುತ್ತಾ ದೇವರು ನಿಮಗೆ ಶುಭ ಮಾಡಲಿ ಎಂದು ನುಡಿದು ಹಿಂತಿರುಗಿದ ನಂತರ ನಿಮಗೆ ಏನಾದರೂ ಸಂಭವಿಸಿದರೆ, ಈ ವ್ಯಕ್ತಿಗೆ ಇಷ್ಟೊಂದು ಬೇಕು, ನಾನು ಒಂದು ನಿರ್ದಿಷ್ಟ ಸಮಯದಲ್ಲಿ ಧನವನ್ನು ಕೇಳಿದಾಗ ನೀವು ಅದನ್ನು ನನಗೆ ನೀಡಲಿಲ್ಲ, ಈ ವ್ಯಕ್ತಿ ಹೀಗಿರಬೇಕು ಎಂದು ಅಂದುಕೊಳ್ಳುತ್ತಾರೆ ಮತ್ತು ನಿಮ್ಮ ತೊಂದರೆಗಳು ಮತ್ತು ಸಂಕಟಗಳು ಇತರರಿಗೆ ಹಬ್ಬದಂತೆ ಇರುತ್ತದೆ. ಆದ್ದರಿಂದ ಈ ರಾಶಿ ಚಕ್ರದವರು ಮುಂದಿನ ದಿನಗಳಲ್ಲಿ ಅಲ್ಪ ಜಾಗರೂಕರಾಗಿರಬೇಕು, ಏಕೆಂದರೆ ಅಶುಭದ ಪ್ರಭಾವವು ನಿಮ್ಮ ಮೇಲೆ ಹೆಚ್ಚಿ ಇರುತ್ತದೆ. ಆದ್ದರಿಂದ ಆ ದೋಷಗಳನ್ನು ನಿವಾರಿಸಲು ಗೋವಿಗೆ ಕೆಲವು ಹಣ್ಣುಗಳನ್ನು ಉಣಿಸುವುದು ಶ್ರೇಷ್ಠ. ನೀವು ಹಸುವನ್ನು ವೀಕ್ಷಿಸಿದರೆ ಗೋವಿಗೆ ಹಣ್ಣುಗಳನ್ನು ನೀಡಿ, ಕ್ಯಾರೆಟ್ ನೀಡಿ ಅಥವಾ ಯಾರಿಗಾದರೂ ಕಪ್ಪು ಎಳ್ಳನ್ನು ದಾನವಾಗಿ ನೀಡಿ. ಪಥದಲ್ಲಿ ಯಾವುದೇ ಪುಟ್ಟ ಮಕ್ಕಳಿದ್ದರೆ ಅವರಿಗೆ ಸಾಧ್ಯವಾದಷ್ಟು ನೆರವಾಗಿ. ಅಂತಹ ಕೃತ್ಯಗಳನ್ನು ನಿರ್ವಹಿಸುವುದರಿಂದ ನಿಮ್ಮ ಸಮಸ್ತ ಪಾಪಗಳು ದೂರವಾಗುತ್ತವೆ. ಹಾಗೆ ಮಾಡುವುದರಿಂದ ನೀವು ಅಪಾರ ಪುಣ್ಯವನ್ನೂ ಸಹ ಪಡೆಯುವಿರಿ. ಅಲ್ಲದೆ ನಿಮ್ಮ ದೌರ್ಭಾಗ್ಯವು ಮಾಯವಾಗುತ್ತದೆ. ಅಲ್ಲದೆ ನಿಮಗೆ ಸಾಧ್ಯವಾದಾಗೆಲ್ಲ ಗೃಹದಲ್ಲಿ ಪೂಜೆ ಮಾಡುತ್ತಲೇ ಇರಿ. ಅಲ್ಲದೆ ಪ್ರತಿದಿನ ಉದ್ಯಮದ ತಾಣದಲ್ಲಿ ದೀಪಾರಾಧನೆ ಮಾಡಿ. ಅಲ್ಲದೆ ಕಾಯಕದಲ್ಲಿ ಪದೋನ್ನತಿ ಪಡೆಯುವ ಸುಸಂದರ್ಭವನ್ನು ನೀವು ಕಾಣುತ್ತೀರಿ. ಈ ರಾಶಿ ಚಕ್ರದ ವ್ಯಕ್ತಿಗಳಿಗೆ ಮುಂಬರುವ 3 ದಿನಗಳಲ್ಲಿ ಆಕಸ್ಮಿಕ ಧನಲಾಭ ಗೋಚರಿಸುತ್ತದೆ ಎಂದು ನುಡಿಯಬಹುದು. ಇದು ಹೆಚ್ಚಾಗಿದೆ, ಅಂದರೆ ನೀವು ನಿರೀಕ್ಷಿತ ಹಠಾತ್ ಹಣದ ಲಾಭವನ್ನು ಪಡೆಯುತ್ತೀರಿ. ನಿಮ್ಮ ಸ್ಥಿರಾಸ್ತಿಯ ಮೌಲ್ಯ ವೃದ್ಧಿಯಾಗುತ್ತದೆ, ಆಸ್ತಿಯ ಬೆಲೆ ಹೆಚ್ಚಾಗುತ್ತದೆ, ಜೊತೆಗೆ ಉದ್ಯೋಗಿಗಳ ವೇತನ ವೃದ್ಧಿಯಾಗುತ್ತದೆ, ಪದೋನ್ನತಿ ಲಭಿಸುತ್ತದೆ ಮತ್ತು ನೀವು 1 ರೂಪಾಯಿ ಪಡೆಯಲು ಆಶಿಸುವ ಉದ್ಯಮಗಳಲ್ಲಿ 10 ರೂಪಾಯಿ ಲಭಿಸುತ್ತದೆ. ಅಂತಹ ಸಂಗತಿಗಳು ಸಮ್ಮಿಲಿತವಾಗಿ ಬಂದರೆ, ಆದರೆ ಆಸ್ತಿಗಳು ಒಟ್ಟಿಗೆ ಬಂದರೆ ಅಂತಹ ವಿಷಯಗಳು ಅಲ್ಪ ಹೆಚ್ಚು ಆದಾಯವನ್ನು ತರುತ್ತವೆ ಮತ್ತು ಹಠಾತ್ ಹಣನ ಲಾಭ ಉಂಟಾಗುತ್ತದೆ ಎಂದು ಹೇಳಲಾಗುತ್ತದೆ. ಅಲ್ಲದೆ ಈ ರಾಶಿ ಚಕ್ರದ ವ್ಯಕ್ತಿಗಳಿಗೆ ವಿರೋಧಿಗಳು ಸಹ ಮಿತ್ರರಾಗುವ ಸುಸಂದರ್ಭವಿರುತ್ತದೆ. ನಿಮ್ಮ ಶತ್ರುಗಳು ನಿಮ್ಮ ಸ್ನೇಹಿತರಾಗಲಿದ್ದಾರೆ. ಸಂಕ್ಷಿಪ್ತವಾಗಿ ನುಡಿಯುವುದಾದರೆ ಈ ರಾಶಿ ಚಕ್ರವು ನಿಮಗೆ ಮಂಗಳಕರ ಸುದ್ದಿಯನ್ನು ನೀಡುತ್ತದೆ. ಲಾಟರಿ ಹೊಡೆದಂತೆ. ಇದು ವಿದ್ಯಾರ್ಥಿಗಳಿಗೆ ತುಂಬಾ ಹಿತಕರ. ಮಕ್ಕಳಿಂದ ಅವರಿಗೆ ಅಲ್ಪ ತೊಂದರೆಯಾಗುತ್ತದೆ. ಈ ರಾಶಿ ಚಕ್ರಗಳಲ್ಲಿ ಕೆಲವು ವಿಳಂಬದಿಂದ ಸಂತಾನ ಪ್ರಾಪ್ತಿಯಾಗುತ್ತದೆ. ಅವರಲ್ಲಿ ಕೆಲವರಿಗೆ ಮಕ್ಕಳಿದ್ದರೂ ಮಕ್ಕಳು ಅಲ್ಪ ಅಧಿಕ ತೂಕ ಹೊಂದಿದ್ದರೆ ಅದರಿಂದ ಅವರಿಗೆ ಕ್ಲೇಶವಾಗುತ್ತದೆ. ಆದ್ದರಿಂದ ಮಕ್ಕಳಿಲ್ಲದವರಿಗೆ ಇದು ಅಧಿಕ ತೂಕದ ಕಾರಣದಿಂದಾಗಿ ಸಂಭವಿಸುತ್ತದೆ. ಅದಕ್ಕಾಗಿ ನೀವು ನಿಶ್ಚಿತವಾಗಿ ಉತ್ತಮ ಆರೋಗ್ಯಕರ ಭೋಜನವನ್ನು ಸ್ವೀಕರಿಸಬೇಕು. ನೀವು ಪೌಷ್ಟಿಕ ಆಹಾರವನ್ನು ಸೇವಿಸಿದರೆ ಹೇಗಾದರೂ ಸಂತಾನ ಪ್ರಾಪ್ತಿಯಾಗುತ್ತದೆ. ನೀವು ಉತ್ತಮ ಹಣ್ಣುಗಳು, ತರಕಾರಿಗಳು ಇತ್ಯಾದಿಗಳನ್ನು ಸೇವಿಸುವ ಮೂಲಕ ತೂಕ ಇಳಿಸಿಕೊಂಡರೆ ನಿಮಗೆ ನಿಶ್ಚಿತವಾಗಿ ಮಕ್ಕಳು ಜನಿಸುತ್ತಾರೆ. ಅದರ ಬಗ್ಗೆ ವ್ಯಥೆಪಡಬೇಡಿ. ಅಲ್ಲದೆ ಮಕ್ಕಳಲ್ಲಿನ ಹಠಮಾಡಿತನದ ಕ್ಲೇಶವನ್ನು ನಿವಾರಿಸಲು ನೀವು ಆಶಿಸಿದರೆ ಅದು ಶ್ವಾನಕ್ಕಿ ರೊಟ್ಟಿ ಅಥವಾ ಬಿಸ್ಕೆಟ್ ಆಗಲಿ, ಅಲ್ಪ ಆಹಾರ ಮತ್ತು ನೀರು ನೀಡಿ ಮತ್ತು ನಿಮ್ಮ ಸಮಸ್ತ ದೋಷಗಳು ದೂರವಾಗುತ್ತವೆ. ನಿಮ್ಮ ಸಮಸ್ಯೆಗಳು ಪೂರ್ಣವಾಗಿ ತಗ್ಗುತ್ತವೆ. ನಿಮ್ಮ ಮಕ್ಕಳೊಂದಿಗೆ ನೀವೆದುರಿಸುತ್ತಿರುವ ಸಮಸ್ತ ಕ್ಲೇಶಗಳು ಕ್ರಮವಾಗಿ ಮಾಯವಾಗುತ್ತವೆ. ನೀವು ನಾಯಿಗೆ ರೊಟ್ಟಿ ಅಥವಾ ಬಿಸ್ಕೆಟ್ ಅಥವಾ ನೀವು ಕಂಡುಕೊಳ್ಳುವ ಯಾವುದೇ ಆಹಾರವನ್ನು ನೀಡಿದರೆ ನಿಮ್ಮ ಮಕ್ಕಳೂ ಸಹ ಆರೋಗ್ಯವಾಗಿರುತ್ತಾರೆ ಮತ್ತು ಕ್ಷೇಮವಾಗಿರುತ್ತಾರೆ. ಅವರು ನೀವು ನುಡಿಯುವುದನ್ನು ಆಲಿಸಿ ನೀವು ಹೇಳಿದಂತೆ ವರ್ತಿಸಿದರೆ ನಿಮ್ಮ ಬದುಕಿನಲ್ಲಿ ಸಮಸ್ತವೂ ಹಿತವಾಗಿರುತ್ತದೆ. ಅದೇ ರೀತಿ ನಿಮ್ಮ ಗೃಹದಲ್ಲಿ ತುಳಸಿ ಸಸ್ಯವಿದ್ದರೆ ಆ ತುಳಸಿ ಕಟ್ಟೆಗೆ ಮಣ್ಣಿರುತ್ತದೆ. ನೀವು ಯಾವುದಾದರೂ ಕಾಯಕ್ಕೆ ಹೊರಟಾಗ ಆ ಮೃತ್ತಿಕೆಯನ್ನು ಸ್ಪರ್ಶಿಸಿ ಅಲ್ಪ ಲಲಾಟದ ಮೇಲೆ
ಅಥವಾ ನಿಮ್ಮ ಹಸ್ತದ ಸಮೀಪ ಅಥವಾ ಪ್ರೋಕ್ಷಿಸಿಕೊಂಡರೆ ನೀವು ಯೋಜಿಸಿದ ಕಾಯಕವು ಪೂರ್ಣವಾಗಿ ಮತ್ತು ಸಮರ್ಪಕವಾಗಿ ಜರುಗುವ ಸಂಭವವಿರುತ್ತದೆ. ಅಂದರೆ ತುಳಸಿ ಮಣ್ಣು ಸಹ ಅತ್ಯಂತ ಪವಿತ್ರವಾಗಿದೆ. ನಾಗೇಂದ್ರ ಸ್ವಾಮಿಯ ಹುತ್ತದ ಬಳಿ ಇರುವ ಮಣ್ಣು ಎಷ್ಟು ಪವಿತ್ರವೋ ಹಾಗೆಯೇ ತುಳಸಿ ಮಣ್ಣು ಸಹ ಪವಿತ್ರವಾಗಿದೆ. ಆದ್ದರಿಂದ ನೀವು ಒಂದು ಚಿಟಿಕೆ ಮಣ್ಣನ್ನು ಸ್ವೀಕರಿಸಿ ನಾವು ನುಡಿದಂತೆ ಅದನ್ನು ನಿರ್ವಹಿಸಬೇಕು. ಆದ್ದರಿಂದ ಅಂತಹ ಸಣ್ಣ ಮಾರ್ಗೋಪಾಯಗಳನ್ನು ಪಾಲಿಸುವುದರಿಂದ ನಿಶ್ಚಿತವಾಗಿ ನಿಮಗೆ ಉತ್ತಮ ಫಲಿತಾಂಶ ಲಭಿಸುತ್ತದೆ. ಅಲ್ಲದೆ ವಿದೇಶ ಪಯಣ ಮಾಡಲಾಶಿಸುವ ಈ ರಾಶಿ ಚಕ್ರದವರಿಗೆ ವಿದೇಶದಲ್ಲಿ ನೀವು ಆಶಿಸಿದ್ದನ್ನು ನಿರ್ವಹಿಸಲು ಸುಸಂದರ್ಭವಿರುತ್ತದೆ. ಆದ್ದರಿಂದ ಮುಂಬರುವ ದಿನಗಳಲ್ಲಿ ಈ ರಾಶಿ ಚಕ್ರಕ್ಕೆ ಸಮಸ್ತವೂ ಪೂರಕವಾಗಿರುತ್ತದೆ. ಅಲ್ಲದೆ ಸರ್ಕಾರಿ ಉದ್ಯೋಗವನ್ನು ನಿರೀಕ್ಷಿಸುತ್ತಿರುವ ಈ ರಾಶಿ ಚಕ್ರದವರಿಗೆ ನಿಶ್ಚಿತವಾಗಿ ಕಾಯಕ ಲಭಿಸುತ್ತದೆ. ವಿವಾಹವಾಗದವರಿಗೆ ತಮ್ಮ ಇಷ್ಟಪಾತ್ರರೊಂದಿಗೆ ವಿವಾಹಕ್ಕೆ ಕಾರಣವಾಗುವ ಯೋಗವೂ ಇರುತ್ತದೆ. ಪ್ರೇಮಿಗಳಿಗೆ ಇದು ಹಿತಕರ. ಈ ವರ್ಷ ರಾಜಕಾರಣಿಗಳಿಗೂ ಮಂಗಳಕರ. ನಿಮಗೆ ಸಣ್ಣ ಪುಟ್ಟ ಕ್ಲೇಶಗಳಿದ್ದರೂ ಸಹ ನಿಮ್ಮ ಜಾತಕದ ಅದೃಷ್ಟ ಮತ್ತು ದೈವದ ಆಶೀರ್ವಾದವನ್ನು ಅವಲಂಬಿಸಿ ಆ ಸಮಸ್ಯೆಗಳು ನಿಮಗೆ ಯಾವುದೇ ಹಾನಿ ಮಾಡುವುದಿಲ್ಲ. ಆದರೆ ನಿಮ್ಮ ಸುತ್ತಮುತ್ತಲಿನ ವ್ಯಕ್ತಿಗಳೊಂದಿಗೆ ನೀವು ಅತ್ಯಂತ ಜಾಗರೂಕರಾಗಿರಬೇಕು ಎಂಬುದನ್ನು ಸ್ಮರಿಸಿರಿ. ನೀವು ಒಬ್ಬರೇ ಎಂದು ನಿಶ್ಚಿತವಾಗಿ ಭಾವಿಸಬೇಡಿ. ಇತರರ ಮೇಲಿನ ನಿಮ್ಮ ರೋಷವನ್ನು ಅಲ್ಪ ತಗ್ಗಿಸಬೇಕು. ನೀವು ಅವರಿಗೆ ಯಾವುದೇ ಕಲಹವಿಲ್ಲದೆ ಏನಾದರೂ ನುಡಿದರೂ ಅವರು ಅದನ್ನು ಸಮರ್ಪಕವಾಗಿ ಸ್ವೀಕರಿಸುವುದಿಲ್ಲ. ಅವರು ನಿಮ್ಮನ್ನು ಅಸಮರ್ಪಕವಾಗಿ ಗ್ರಹಿಸುತ್ತಾರೆ. ಆದ್ದರಿಂದ ನೀವು ಇತರರೊಂದಿಗೆ ಎಚ್ಚರಿಕೆಯಿಂದ ಸಂವದಿಸಬೇಕು. ಆದ್ದರಿಂದ ನೀವು ಏನಾದರೂ ನುಡಿದರೂ ಅದನ್ನು ಒಂದು ಪಥದಲ್ಲಿ ನುಡಿಯಿರಿ. ಯಾರೊಂದಿಗೂ ಅತಿಯಾಗಿ ಮಾತನಾಡಬೇಡಿ. ಅಲ್ಲದೆ ಅತಿಯಾದ ಹತ್ತಿರವಾಗಬೇಡಿ. ನೀವು ಅಂತಹ ಸಣ್ಣ ಮುನ್ನೆಚ್ಚರಿಕೆಗಳನ್ನು ಪಾಲಿಸಬೇಕು ಎಂದು ನೀವು ಗ್ರಹಿಸಿದ್ದೀರಿ ಅಲ್ಲವೇ? ಈ ರಾಶಿ ಚಕ್ರಕ್ಕೆ ಮುಂಬರುವ 3 ದಿನಗಳು ಯಾವುವು? ನಾವು ನುಡಿದಂತೆ ನೀವು ವರ್ತಿಸಿದರೆ ಮುಂಬರುವ ದಿನಗಳಲ್ಲಿ ಸಮಸ್ತವೂ ನಿಮಗೆ ಹಿತವಾಗುತ್ತದೆ. ನಿಮ್ಮ ಬದುಕು ಪೂರ್ಣವಾಗಿ ಪಲ್ಲಟಗೊಳ್ಳುತ್ತದೆ. ಇದರರ್ಥ ನಿಮ್ಮ ಬದುಕಿನಲ್ಲಿ ಬೃಹತ್ ಪ್ರಮುಖ ಪಲ್ಲಟಗಳು ಜರಗಲಿವೆ ಎಂದಾಗುತ್ತದೆ. ನಿಮಗೆ ಈ ದೃಶ್ಯಾವಳಿ ಇಷ್ಟವಾದರೆ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಿ.